ನಮ್ಮ ರಾಜ್ಯದಲ್ಲಿ ಹಲವಾರು ಕ್ಷೇತ್ರಗಳಿವೆ. ಈ ಕ್ಷೇತ್ರಗಳಲ್ಲಿ ನೀವು ವೋಟ್ ಹಾಕಕ್ಕೆ ಹೋದಾಗ BJP ವೋಟ್ ಹಾಕಿದಾಗ ನೀವು ಯಾರು ವೋಟ್ ಹಾಕ್ತೀರಿ? MP, ಪಾರ್ಲಿಮೆಂಟ್ಗೆ ಕಳಿಸೋಂಥ MP ವೋಟ್ ಹಾಕ್ತಾ ಇದ್ದೀರಾ. ಓಕೆ, ಪಾರ್ಲಿಮೆಂಟ್ಗೆ ಕಳಿಸೋ MP ವೋಟ್ ಹಾಕಿದ್ರೆ ಅವ್ರು ಏನು ಮಾಡಬೇಕು? ಮಾತಾಡಬೇಕು. ಬಟ್ BJPಯಲ್ಲಿ ಗೆದ್ದು ಹೋದವ್ರು ಯಾರಾದ್ರು ಮಾತಾಡ್ಬೋದಾ? ಮಾತಾಡೋಕ್ಕಾಗಲ್ಲ. ಅವ್ರ ಕೆಲಸ ಏನು? ವಾದ್ನಗರ್ ರೈಲ್ವೆ ಸ್ಟೇಷನ್ನಲ್ಲಿ 6 ವಯಸ್ಸಿದ್ದಾಗ 1956ನೇ ಇಸ್ವಿಯಲ್ಲಿ ಚಾಯ್ ಮಾರ್ತಾ ಇದ್ದೆ ಅಂತ ಹೇಳ್ತಾರಲ್ಲ ಅವ್ರ ಮಹಾನ್ ವ್ಯಕ್ತಿ. ಯಾವುದು? ವಾದ್ನಗರ್ ಸ್ಟೇಷನ್ನು 1956ನೇ ಇಸ್ವಿಯಲ್ಲಿ ಚಾಯ್ ಮಾರ್ತಾ ಇದ್ರಂತೆ. ಬಟ್ ಅಲ್ಲಿ ಸ್ಟೇಷನ್ ಬಂದಿದ್ದೆ 1973ರಲ್ಲಿ. ಇರಲಿ, ಆ ಮಹಾನ್ ವ್ಯಕ್ತಿ ಮಾತಾಡಿದಾಗ, ಇಲ್ಲ ಚಾಣಕ್ಯ ಅಂತ ಒಬ್ರು ಇದಾರಲ್ಲ, ಆ ಚಾಣಕ್ಯ ಮಾತಾಡಿದಾಗ, ಇಲ್ಲ ಮೂರನೇವರು ನಮ್ಮ ರಾಜ್ಯದಿಂದ MP ಆಗಿ ಹೋಗಿ ಅಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿ ಕೂತಿದಾರಲ್ಲ ಆ ಅಮ್ಮ, ಇವರು ಮೂವರು ಮಾತಾಡಿದಾಗ BJP MPಗಳ ಕೆಲಸ ನಾವು ನೋಡ್ದಂಗೆ ಮೇಜ್ ತಟ್ಟೋದು ಇವ್ರ ಕೆಲಸ. ಸೊ ನೀವು ಓಟ್ ಹಾಕೋದು ಯಾರಿಗೆ ಅಂತ ಹೇಳಿದ್ರೆ ಮೇಜ್ ತಟ್ಟೋದಿಕ್ಕೆ. BJP ಕ್ಯಾಂಡಿಡೇಟ್ಗಳು ನೀವು ಓಟ್ ಹಾಕಿದಾಗ ಏನು ಯಾರಿಗೆ ಹಾಕ್ತಾ ಇದ್ದೀರಿ? ನೀವು ಮಾತಾಡೋದಕ್ಕಲ್ಲ, ನಿಮ್ಮ ಕ್ಷೇತ್ರದ ಬಗ್ಗೆ, ನಿಮ್ಮ ರಾಜ್ಯದ ಬಗ್ಗೆ, ಈ ಪ್ರಾಂತದ ಬಗ್ಗೆ, ಸೌತ್ ಇಂಡಿಯಾ, ದಕ್ಷಿಣ ಭಾರತದ ಬಗ್ಗೆ ನಾವು ಮಾತಾಡ್ತೀವಿ ಅಂತ ಎದೆ ತಟ್ಟಿ ಮಾತಾಡೋಕ್ಕೆ ಯಾರಿಗೆ ದಮ್ಮಿದೆಯಾ? ಮಾತಾಡಲ್ಲ. ಎಲ್ಲರೂ ಮುಚ್ಕೊಂಡಿರ್ಬೇಕು, ಮೂರು ಮುಚ್ಕೊಂಡಿರ್ಬೇಕು. ಈ ಮೂವರು ಮಾತ್ರ ಚಾಯ್ ಮಾರ್ತಾ ಇದ್ದವರು ಮಾತಾಡಿದ್ರೆ, ಚಾಣಕ್ಯ ಮಾತಾಡಿದ್ರೆ, ನಮ್ಮಿಂದ ಗೆದ್ದೋದ್ರಲ್ಲ ಕರ್ನಾಟಕದಿಂದ ಆಯಮ್ಮ ಮಾತಾಡಿದ್ರೆ, ಇವ್ರು ಮೂವರು ಮಾತಾಡಿದ್ರೆ ಮಾತ್ರ ತಪ್ಪ ಮೇಜ್ ತಟ್ಟು. ಮೇಜ್ ತಟ್ಟೋದಕ್ಕೆ MP ಬೇಕು ನಮಗೆ. BJP MP ಮೇಜ್ ತಟ್ಟೋದಕ್ಕೆ. ನಿಮ್ಮ ಓಟಿಗೆ ಮರ್ಯಾದೆ ಬೇಕಾದ್ರೆ ಮೇಜ್ ತಟ್ಟೋರಲ್ಲಪ್ಪ ನಾವು ಮಾತಾಡಬೇಕು ಅಂತ ಹೇಳಿದ್ರೆ BJPಗೆ ಓಟ್ ಹಾಕಬೇಕು ಬೇಡ ಅನ್ನೋದನ್ನ ನೀವು ತೀರ್ಮಾನ ಮಾಡಿ. ಒಳ್ಳೊಳ್ಳೆ ಕ್ಯಾಂಡಿಡೇಟ್ಸ್ ಇದ್ದಾರೆ BJPಯಲ್ಲಿ, ಒಳ್ಳೊಳ್ಳೆ ಕ್ಯಾಂಡಿಡೇಟ್ಸ್ ಇದ್ದಾರೆ. ನಾನು ಮೊನ್ನೆ ಬೀದರ್ ಹೋಗಿದ್ದೆ, ಅಲ್ಲಿ ಕೇಳಿಸಿತ್ತು ಹೋಗಿದ್ದೆ. ಅಲ್ಲಿ ಕೇಳಿದಾಗ ಏನ್ರಿ ಯಾರು ಓಟ್ ಹಾಕ್ತೀರಿ ಅಂತ ಹೇಳಿದ್ರೆ, ನಾವು BJPಗೆ ಹಾಕ್ತೀವಿ ಸರ್. ಹೆಂಗ್ರಿ ಕ್ಯಾಂಡಿಡೇಟ್ ನಾಳೆ ಹಾಕ್ಬಿಡ್ರಿ, ಅದೇನು ಕೆಲಸ ಮಾಡಿಲ್ಲ, ಒಪ್ಪನೇ ಹೇಳ್ತಾರೆ. ಬಟ್ ನಾವು ಓಟ್ ಹಾಕೋದು BJPಗೆ ಅಂತ. ಅದು ನೋಡ್ರಿ, ಅದು ಧೈರ್ಯ. ನಾಲಾಯಕನ್ನ ನಾವು ನಾಲಾಯಕ ಗೊತ್ತಿದ್ರು BJP ಓಟ್ ಹಾಕ್ತೀವಿ ಅಂತ ಹೇಳ್ತಾರಲ್ಲ, ಅದನ್ನ ಮೆಚ್ಕೋಬೇಕು. ಬಟ್ ನನಗೇನು ಅಂತ ಹೇಳಿದ್ರೆ, ಈ ನಾಲಾಯಕಗಳನ್ನ ನಾವು ಆರಿಸಿ ಕಳಿಸಿದ್ರೆ ಸಂಸದಿಗೆ ಏನು ಸರ್ಕಾರ ಸಿಗ್ತದೆ? ನಾಲಾಯಕ ಸರ್ಕಾರ ಸಿಗ್ತದೆ. ನಾಲಾಯಕ ಸರ್ಕಾರ ಬಂದಾಗ ಯೋಜನೆಗಳು ಹೆಂಗಿರ್ತದೆ? ನಾಲಾಯಕ ಯೋಜನೆಗಳಿರ್ತದೆ. ನಾಲಾಯಕ ಯೋಜನೆಗಳು ಬಂದಾಗ ರಾಜ್ಯನು ರಾಷ್ಟ್ರ ಏನಾಗ್ತದೆ? ನಾಲಾಯಕ ರಾಷ್ಟ್ರ ಆಗ್ತದೆ. ಇದೊಂದೇ ನೋವು. ಇರಲಿ ಬಿಡಿ. ಅಲ್ಲಿ ನಾನು ಕೇಳಿದೆ, ಅಲ್ರಿ ನಾಲಾಯಕ ಅಂತೀರ, ಅಲ್ಲಿ ಯುವಕ ಇದ್ದಾನಲ್ರಿ ಕಂಡ್ರೆ ಮಗ, ಯಂಗ್ಸ್ಟರ್ಲನ್ರಿ, ಅವ್ರು ಕೊಡ್ಬೋದು. ಇಲ್ಲ ಸರ್, ಜಾತಿ ಬಿಟ್ಟ ಪ್ರಕಾರ ಸರ್, ನಮ್ಮ ಜಾತಿ, ನಾವು ನಮ್ಮ ಜಾತಿಗೆ ಸೇರಿದವರು ನೋಡ್ರಿ. ನಾಲಾಯಕ ಅಂತ ಗೊತ್ತು, ನಮ್ಮ ಜಾತಿನವರು, ನಾವು BJP ಮೋದಿಗೆ ಓಟ್ ಹಾಕೋದು ಅಂತೀರಿ, ಒಬ್ಬರೇ ಕಳ್ತಾರೆ. ಅದು ಬೀದರ್ ಕತೆ. ಆದರೆ ಹಾವೇರಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ನಿಂತಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಕೇಳಬೇಕು ಒಂದು ಮಾತು, ಎಂಥ ಗಂಭೀರವಾಗಿ ನೀವಲ್ಲಿ ಅಸೆಂಬ್ಲಿಯಲ್ಲಿ ವಾಗ್ವಾದ ನಡೆಸ್ತೀರಾ, ಎಷ್ಟು ಚೆನ್ನಾಗಿ ಮಾತಾಡ್ತೀರಾ. ಅಲ್ಲೋ ಕೂತ್ಕೊಂಡು ಮೇಜ್ ಕುಟ್ಟೋ ಕೆಲಸಕ್ಕೆ ಹೋಗಿ ಕೂತಿದ್ದೀರಲ್ಲ. ನಿಮಗೆ ಅಲ್ಲಿ ಹಾವೇರಿಯಲ್ಲಿ ಓಟ್ ಹಾಕೋರು ನಿಮ್ಮನ್ನು ಏನಕ್ಕೆ ಕಳಿಸ್ಬೇಕು? ಮಾತಾಡೋಕೆ ಕಳಿಸ್ಬೇಕಾ, ಇಲ್ಲ ಮೇಜ್ ತಟ್ಟಕ್ಕೆ ಕಳಿಸ್ಬೇಕು? ಇದು ದುರಂತ. ಶಿವಮೊಗ್ಗ ಬಿಡಿ, ಈಶ್ವರಪ್ಪನವ್ರು ನೋಡ್ಕೋತಾರೆ, BJPನಲ್ಲಿ ಕೆಲಸ ಬಿಡಿ, ಅದು ಹೋಯ್ತು. ಆಮೇಲೆ ಉಡುಪಿ ಚಿಕ್ಕಮಂಗ್ಳೂರು, ಕೋಟಾ ಶ್ರೀನಿವಾಸ್ ಪೂಜಾರಿ, ಜಯಪ್ರಕಾಶ್ ಹೆಗಡೆ. ಶ್ರೀನಿವಾಸ್ ಪೂಜಾರಿ ಸಜ್ಜನ ವ್ಯಕ್ತಿ, ಒಳ್ಳೆ ವ್ಯಕ್ತಿ, ಒಳ್ಳೆ ಗುಣವಂತ. ಅದೇ ರೀತಿ ಜಯಪ್ರಕಾಶ್ ಹೆಗಡೆ ಒಳ್ಳೆ ವ್ಯಕ್ತಿ, ಸಜ್ಜನರು, ಯಾರೇ ಹೋದರೂ ಒಂದು ಸೌಜನ್ಯವಾಗಿ ಮಾತಾಡಿಸುವಂಥ ವ್ಯಕ್ತಿ. ಇಬ್ಬರು ಗುಣಗಳು ಚೆನ್ನಾಗಿದೆ, ಇಬ್ಬರು ಒಳ್ಳೆ ವ್ಯಕ್ತಿಗಳು, ಅದರಲ್ಲಿ ನಿರ್ಣಯ ಮಾತಿಲ್ಲ. ಬಟ್ ಸಂಸದಲ್ಲಿ ಹೋಗ್ಬಿಟ್ಟು ಮಾತಾಡೋದು, ಕೋಟಾ ಶ್ರೀನಿವಾಸ್ ಪೂಜಾರಿ ಮಾತಾಡ್ತಾರೋ ನಿಮ್ಮ ಕ್ಷೇತ್ರದ ಬಗ್ಗೆ, ಅಥವಾ ಜಯಪ್ರಕಾಶ್ ಹೆಗಡೆ ಅವರು ಮಾತಾಡಿದ್ರೆ ಅದು ಮಾತಾಗಿರ್ತದೋ ಅನ್ನೋದನ್ನ ನೀವು ತೀರ್ಮಾನ ಮಾಡಿ.
ಕೋಟಾ ಶ್ರೀನಿವಾಸ ಪೂಜಾರಿ ಒಳ್ಳೆಯವರು, ಬಟ್ ಮೇಜ್ ತಟ್ಕೊಂಡಿರ್ಬೇಕು. ಜಯಪ್ರಕಾಶ್ ಹೆಗಡೆ ಆದರೆ ಅಲ್ಲಿ ನಿಂತ್ಕೊಂಡು ಮಾತಾಡ್ಬೋದು, ಅದನ್ನ ನಿಮಗೆ ಬಿಟ್ಟಿರೋದು. ಬಟ್ ನೀವು BJP ಓಟ್ ಹಾಕಿ ಇರಲಿ. ಹಾಸನಲ್ಲಿ ಏನಾಗ್ತದೆ, ಪ್ರಜ್ವಲ್ ರೇವಣ್ಣನ ಮಗನು, ಪಾಪ ಒಳ್ಳೆ ಹುಡುಗ, ಬಟ್ ಪುಟ್ಟಸ್ವಾಮಿ ಗೌಡ್ರ ಮೊಮ್ಮಗನೂ ಇದ್ದಾನೆ, ಏನಾಗ್ತದೋ ಗೊತ್ತಿಲ್ಲ, ಇರಲಿ. ಮಂಡ್ಯ ಬಂದರೆ HD ಕುಮಾರಸ್ವಾಮಿನ BJPನವರೇ ಮುಗಿಸ್ತಾರೆ, ಅವರು ಆಲ್ರೆಡಿ ತೀರ್ಮಾನ ಮಾಡಿದ್ದಾರೆ. ನನಗೆ ನೋವಾಗೋದೇನು ಅಂತೇಳಿ ಒಂದು 2 ಕ್ಷೇತ್ರದ್ದು ನೋವಾಗ್ತದೆ. ಈ ಮೈಸೂರು ಮಹಾರಾಜರು ಹೆಂಗಿರಬೇಕು ಸ್ವಾಮಿ? ಮೈಸೂರು ಮಹಾರಾಜರೇ, ನೀವು ಕ್ಯಾಂಡಿಡೇಟ್ ಆಗಿ ನೀವು MP ಆದರೆ ಅಲ್ಲೋಗಿ ಏನು ಮಾಡ್ತೀರಾ? ಮೇಜ್ ತಡ್ಕೊಂಡು ಕೂತಿರ್ತೀರಾ, ಮೇಜ್ ತಟ್ಕೊಂಡು ಕೂತಿರ್ತೀರಾ. ಬೇಕೇ? ಮಾಧುರಾ ಸಿಂಧ್ಯಾ ಎಂತೆಂಥ ರಾಜ ಪರಿವಾರದವರು ಅಲ್ಲಿ ಸೇರಿಕೊಂಡು ಯಾವ ಗತಿ ಆದರು ಅಂತ ನೀವು ನೋಡಿಲ್ವೇ? ಇತಿಹಾಸ ಇಲ್ವೇ? ಮೇಜ್ ತಟ್ಟಕ್ಕೆ ಹೋಗ್ತಾ ಇದ್ದೀರಾ. ಲಕ್ಷ್ಮಣ್ ಎಂಥ ಮಾತುಗಾರ, ಎಂಥ ವಿಷಯ ತಿಳ್ಕೊಂಡ್ರು ಅವನು ಎದೆ ತಡ್ಕೊಂಡು ನಿಂತ್ಕೊಂಡು ಮಾತಾಡ್ತಾನೆ ಅಲ್ಲಿ. ಬಟ್ ನಿಮ್ಮ ಕೈಲಿ ಮಾತಾಡೋಕ್ಕಾಗುತ್ತಾ? ಮಹಾರಾಜರೇ, ನಿಮ್ಗೊಂದು ಹೇಳ್ತೀನಿ, ನಮ್ಮ ಸೌತ್ ಇಂಡಿಯಾ ಈಸ್ ಬೀಯಿಂಗ್ ಚೀಟೆಡ್. ಮೋಸ ಆಗ್ತಾ ಇದೆ ನಮಗೆ. ನಮ್ಮ ರಾಜ್ಯದ್ದು ₹100 ನಾವು ಸೆಂಟ್ರಲ್ ಗೌರ್ಮೆಂಟ್ ಕಳಿಸಿದ್ರೆ ನಮ್ಗೆ ಬರೀ ₹13 ವಾಪಸ್ ಬರ್ತದೆ. ಬಟ್ ನಮ್ಮ ದುಡ್ಡನ್ನು ತಗೊಂಡು ನೀವು UP ಕೊಡ್ತಾ ಇದ್ದೀರಾ, ಕರ್ನಾಟಕಕ್ಕೂ ಹಂಗೆ ಮಾಡ್ತಾ ಇದ್ದೀರಾ, ಆಂಧ್ರಗೂ ಹಂಗೆ ಮಾಡ್ತಾ ಇದ್ದೀರಾ, ತಮಿಳ್ನಾಡಿಗೂ ಹಂಗೆ ಮಾಡ್ತಾ ಇದ್ದೀರಾ, ಕೇರಳಗೂ ಹಂಗೆ ಮಾಡ್ತಾ, ಸೌತ್ ಇಂಡಿಯಾಗೆ ನಮ್ಗೆ ಮೋಸ ಮಾಡ್ತಾ ಇದ್ದೀರಿ ನೀವು ಅಂತ ನೀವು ಹೇಳಕ್ಕಾಗ್ತದ? ಮೇಜ್ ತಟ್ಟಬೇಕು, BJP MP ಮೇಜ್ ತಟ್ಟಬೇಕು, ಅಷ್ಟೇ ತಾನೆ. ನೆಕ್ಸ್ಟು ಬೆಂಗಳೂರು ಗ್ರಾಮಾಂತರ. ನಾನು ಅವ್ರ ಹೆಸರು ಹೇಳಿದಾಗಲೇ ಕೈ ಮುಗಿದು ಮಾತಾಡಬೇಕು. ಡಾಕ್ಟರ್ ಮಂಜುನಾಥ್, ಎಕ್ಸಲೆಂಟ್ ಪರ್ಸನ್, ಎಕ್ಸಲೆಂಟ್ ಹ್ಯೂಮನ್ ಬೀಯಿಂಗ್. ಕರ್ನಾಟಕ ಮಣ್ಣಲ್ಲಿ ಹುಟ್ಟಿರೋದು ಪುಣ್ಯ. ಬಟ್ ಒಂದು ಮಾತು ಡಾಕ್ಟ್ರೇ, ನೋವಾಗ್ತದೆ. ನಿಮ್ಮ ಕ್ವಾಲಿಫಿಕೇಷನ್ ಏನು? ನೀವು ಮೇಜ್ ತಟ್ಟಾಗಿ ಹೋಗಿ ಕೂತ್ಕೋತೀರಲ್ಲ, ಯಾರು ಮಾತಾಡಿದಾಗ ನೀವು ಮೇಜ್ ತರ್ತೀರಾ? ಎಂಥ ಪರಿಸ್ಥಿತಿ ರೀ! ಯಾರು ಮಾತಾಡಿದಾಗ, ಎಂಥ ಡಿಗ್ರಿ ಇರೋರು ಮಾತಾಡಿದಾಗ ನೀವು ಮೇಜ್ ತಟ್ಟಬೇಕಾಗಿರೋ ಪರಿಸ್ಥಿತಿ ನಿಮ್ಮದು. ಮಾತಾಡ್ತೀರಿ ನೀವು? ಸೌತ್ ಇಂಡಿಯಾ ಮೋಸ ಆಗೈತೆ ಅಂತ ನೀವು ಹೇಳ್ತೀರಾ? ಹೇಳಕ್ ಬಿಡ್ತಾರಾ? DK ಸುರೇಶು ಮೊನ್ನೆ ಹೇಳಿದ್ರು, ಏನದ್ರಲ್ಲಿ ತಪ್ಪಿದೆ, ದಕ್ಷಿಣ ಭಾರತಕ್ಕೆ ಮೋಸ ಆಗ್ತದೆ ಅಂತ ಧೈರ್ಯವಾಗಿ ಹೇಳಿದ್ರು. ಆ ಧೈರ್ಯ ನಿಮಗೆ ಮನಸ್ಸಲ್ಲಿದ್ರು ಬಾಯಲ್ಲಿ ಬರೋಕ್ಕಾಗಲ್ಲ, ನಿಮಗೆ ಮಾತಾಡೋಕ್ಕಾಗಲ್ಲ. BJPಯಲ್ಲಿ ದಕ್ಷಿಣ ಭಾರತಕ್ಕೆ ಮೋಸ ಆಗ್ತದೆ ಅಂತ, ದಕ್ಷಿಣ ಭಾರತ ಮೋಸ ಆಗುತ್ತೆ ಅಂತ ಮೊನ್ನೆ ತೆಲಂಗಾಣ ಮುಖ್ಯಮಂತ್ರಿ ಹೇಳಿದ್ರು. ಸತ್ಯ ಅಲ್ವೇ ಅದು? ನಮ್ಮಲ್ಲಿ ಇನ್ವೆಸ್ಟರ್ಸ್ ಯಾರೋ ಸೌತ್ ಇಂಡಿಯಾ ಬಂದರೆ ಪ್ರಧಾನಮಂತ್ರಿಗಳ ಆಫೀಸಿಂದ ಫೋನ್ ಕರೆ ಹೋಗ್ತದಂತೆ. ಏನಯ್ಯ ನೀನು ಅಲ್ಲಿ ಹೋಗ್ತಾ ಇದೆಯಾ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ, ಗುಜರಾತ್ ಇಲ್ವಾ ಅಂತ ಕೇಳ್ತಾ ಇರುತ್ತೆ. ಇದನ್ನು ನೀವು ಕೇಳ್ತೀರಾ ಡಾಕ್ಟ್ರೇ? BJPನವ್ರಿಗಂತೂ ಒಂದು ಸಂತೋಷ ಇರ್ತದೆ, ಅಲ್ಲಿ ಕುಮಾರಸ್ವಾಮಿನ ಅಲ್ಲಿ ಸೋಲಿಸ್ಬೋದು, ನೀವು ಇಲ್ಲಿ ಸೋತ್ರೂ ಅವ್ರಿಗೊಂದು ಲಾಭ ಸಿಗ್ತದೆ. ನಿಮ್ಮ ಫ್ಯಾಮಿಲಿನ ಡಿವೈಡ್ ಮಾಡಿದಂಥ ಸಂತೋಷ BJPನವ್ರಿಗೆ ಬರ್ತದಪ್ಪ. ಇನ್ನು ಬಂದರೆ ಬೆಂಗಳೂರು ದಕ್ಷಿಣ, ಇದು ಸೌಮ್ಯ ರೆಡ್ಡಿಗೂ ತೇಜಸ್ವಿ ಸೂರ್ಯ ಯಾರು? ನಮ್ಮ ಅನಂತಕುಮಾರ್ ಅವರು, BJPಯನ್ನು ಕಟ್ಟಿದಂಥ ಅನಂತಕುಮಾರ್ ಅವರು ನಿಧನರಾದ ಮೇಲೆ ಆ ಸ್ಥಾನಕ್ಕೆ ಅವರ ಧರ್ಮಪತ್ನಿ ತೇಜಸ್ವಿ ಅವರು ಆ ಸ್ಥಾನಕ್ಕೆ ನಿಂತ್ಕೋಬೇಕಾಯ್ತಲ್ಲ. ಶಿ ಈಸ್ ಅ ಲಿವಿಂಗ್ ಸೋಷಿಯಲ್ ಆಕ್ಟಿವಿಸ್ಟ್. ಅವ್ರಿಗೆ ಸಿಗಬೇಕಾಗಿದ್ದಂಥ ಸೀಟನ್ನು ಕಿತ್ಕೊಂಡಂಥ ತೇಜಸ್ವಿ ಸೂರ್ಯ ಓಟ್ ಹಾಕಿ, ಪರವಾಗಿಲ್ಲ ಓಟ್ ಹಾಕಿ. ಸೌಮ್ಯ ರೆಡ್ಡಿ, ಅ ಬಾರ್ನ್ ಫೈಟರ್, ಅ ಎನ್ವೈರ್ಮೆಂಟಲಿಸ್ಟ್. ಅವ್ರು ಬಿಟ್ಟು ನೀವು ಹಾಕ್ತೀರಾ? ಹಾಕಿ. ಚಿಕ್ಕಬಳ್ಳಾಪುರ ಕೋವಿಡ್ ಟೈಮಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಈಜಾಡ್ತಾ ಇದ್ರಲ್ಲ ಸುಧಾಕರ್, ರಕ್ಷಾರಾಮಯ್ಯ ವಿರುದ್ಧ. ಆ ಯಂಗ್ಸ್ಟರು ಒಳ್ಳೆ ಹುಡುಗ ರಕ್ಷಾರಾಮಯ್ಯ, ಆದರೂ ನಾವು ಅವ್ರಿಗೆ ಹಾಕಲ್ಲ, ನಾವು ಕೋವಿಡ್ ಟೈಮಲ್ಲಿ ವಸೂಲಿ ಮಾಡಿದಿರ ಆರಾಮಾಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಈಜಾಡ್ತಾ ಇದ್ರಲ್ಲ ಆ ಸುಧಾಕರ್ ಓಟ್ ಹಾಕ್ತಿರ್ತ ಹಾಕಿ. ಯಾರಿಗೂ ಮಾತಾಡೋಕ್ಕಾಗಲ್ಲ. BJPಯಲ್ಲಿ ಗೆದ್ದವ್ರು ಯಾರು ಮಾತಾಡೋಕ್ಕಾಗಲ್ಲ, ಬೇಜ್ ತತ್ತವ್ರು ಅಷ್ಟೇ.
బీజేపీలో గెలిచేవాళ్ళు ఎవరు మాట్లాడేకయ్యలదు. ఉత్త టేబుల్ మీద ఇట్లా చేయి కొడతా ఉండాలి వాళ్ళు. பிஜேபியில் ஜெயிக்கிறவன் எம்பி அங்கே போய் பேசுறதுக்கு இல்லை, டேபிள் தட்டுறதுக்கு. 3 பேர் பேசுவாங்க, அவங்களுக்கு టేబుల్ తట్టడం. బీజేపీలో గెలిచే ఎంపీలో చేసే పని మనం చూసినట్లా ఎవరు మాట్లాడే కాదాడా. అంతా మూసుకొని 3 మాట్లాడినప్పుడు టేబుల్ తట్టేది మాత్రం చూసింది అమ్మనమో. ధైర్యంగా మాట్లాడతారా? പിട്ടക്കയൽതു. ബി.ജെ.പി. ജയിക്കുന്ന ആരായാലും ജയിച്ചാലും അവിടെ പോയി വല്ല സംസാരിക്കാൻ പറ്റുമോ? 3 പേര് വിട്ടാൽ ഇല്ലാത്ത റെയിൽവേ സ്റ്റേഷനിൽ ചായ വിറ്റോണ്ടിരുന്നെന്ന് പറഞ്ഞ മഹാൻ വ്യക്തിയും ചാണിക്യ എന്ന് പറഞ്ഞുകൊണ്ടുള്ള പേര് എടുത്ത ഒരാളും പിന്നെ നമ്മുടെ ഫൈനാൻസ് മിനിസ്റ്റർ എന്ന് പറഞ്ഞുകൊണ്ടിരിക്കുന്ന ആ മാഡം, ഇവർ 3 പേര് സംസാരിക്കുമ്പോൾ ടേബിൾ തട്ടണം. ഇതിനാ നിങ്ങൾ എംപിനെ വോട്ടിടുന്നത്. വോട്ടിട്ട് അങ്ങോട്ട് അടിക്കാൻ പോകുന്നത് ടേബിൾ തട്ടാൻ. യു ഡോണ്ട് നീഡ് എനി അതർ കപ്പാസിറ്റി. ടേബിൾ തട്ടാൻ അറിയാമെന്ന് ചോദിച്ചാൽ മതി, ഇട്ടോ വോട്ട് ബി.ജെ.പിക്ക്. നിങ്ങൾക്ക് എംപികളല്ലല്ലോ വേണ്ടത്, മെമ്പർ ഓഫ് പാർലമെന്റ് അല്ലല്ലോ. എനിവേ, God bless you all. In case the BJP comes this time, everything is gone. The constitution is gone. The reservation for SC/ST is gone. Reservation for backward class is gone. Muslims, Sarvanash, Christians, Boots, everything is gone. Okay, but the fact is they won't get, because the central government has already got the intelligence report that they are going to be getting only below 260. That is why they are nervous. Arrest him, arrest him, arrest him, arrest him. Whoever has got the guts will never do such things. They're disturbed. That is why a person who's got confidence will never say arrest them, arrest them. Hemant Soren arrested. Arvind Kejriwal arrested. Left, right, center. TRS leader arrested. Go arrest everybody. I am scared. 260, below 260 is the information. ಅದು ಬರಲ್ಲ ಅನ್ನೋದು ನನ್ನ ನಂಬಿಕೆ ಡೆಲ್ಲಿಯಲ್ಲಿರೋ ನಂಬಿಕೆ ಒಂದೇ. ಯಾಕೆಂತಂದ್ರೆ ಅವರಿಗೆ ಆಲ್ರೆಡಿ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ. 260 ಸೀಟಿಗಿನ್ನ ಕಡಿಮೆ ಬರ್ತದೆ BJP ಅಂತ ಆಲ್ರೆಡಿ ಅವ್ರಿಗೆ ಗೊತ್ತಿದೆ. ಅದಕ್ಕೆ ಹೇಮಂತ್ ಸೋರೆನ್ನ ಅರೆಸ್ಟ್ ಮಾಡಿರಿ, ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಮಾಡಿರಿ, ಕವಿತಾ ಅವ್ರನ್ನ ಅರೆಸ್ಟ್ ಮಾಡಿರಿ, TRSನವ್ರನ್ನ ಎಲ್ಲ ಕಡೆ ಯಾರು ಸಿಕ್ತವ್ರನ್ನೆಲ್ಲ ತೊಂದರೆ కొడ్రి ಅಂತ భయ బిద్దు నడుపుతాವ್ರೆ. ప్రార్థన చేసుకొని ఇట్లా వాళ్ళకి ఇంటెలిజెన్స్ రిపోర్ట్కి ఎట్లా వచ్చిందో అదే తర 260 సీట్ల కింద రాని వాళ్ళు అని చెప్పి నా మాట ಮುಗಿಸ್ತಾ ನಾನು. ದೇವ್ರು ಬೇಡ್ಕೊಂಡು ಇಂಟೆಲಿಜೆನ್ಸ್ ರಿಪೋರ್ಟ್ ಹೆಂಗೆ ಬಂದಿದೆಯೋ ಸೆಂಟ್ರಲ್ ಗೌರ್ಮೆಂಟ್ಗೆ 260ಕ್ಕಿಂತ ಕಡಿಮೆನೇ ಬರೋದು BJP ಅಂತ, ಅದು ಹಂಗೆ ಆಗಲಿ ಅಂತ ದೇವ್ರು ಬೇಡ್ಕೊಂಡು ಕೃತಜ್ಞತೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.